ಇದು 250-300 ವರ್ಷಗಳ ಹಿಂದೆ ನಡೆದ ಒಂದು ಅದ್ಭುತ ಘಟನೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಒಬ್ಬ ಭಕ್ತ ಇದ್ದ. ಅವನ ತಾಯಿಗೆ ವಯಸ್ಸಾಗ್ತಾ ಇತ್ತು. ಆಕೆ ಕಾಶಿಗೆ ಹೋಗಿ ವಿಶ್ವನಾಥನ ಮಡಿಲಲ್ಲಿ ಸಾಯಬೇಕು ಅಂತ ಬಯಸಿದ್ಲು. ತನ್ನಿಡೀ ಜೀವನ ಏನನ್ನೂ ಕೇಳಿರಲಿಲ್ಲ. ಮಗನ ಹತ್ತಿರ ಇದೊಂದನ್ನು ಕೇಳಿಕೊಂಡು, ನನ್ನನ್ನ ಕಾಶಿಗೆ ಕರ್ಕೊಂಡು ಹೋಗು, ನನಗೆ ವಯಸ್ಸಾಗುತ್ತದೆ, ನಾನು ಅಲ್ಲಿ ಹೋಗಿ ಸಾಯಬೇಕು. ಹಾಗಾಗಿ ಇವನು ತನ್ನ ವೃದ್ಧ ತಾಯಿನ ಕರ್ಕೊಂಡು ನಡ್ಕೊಂಡು ಹೊರಟ. ದಕ್ಷಿಣ ಕರ್ನಾಟಕದಿಂದ ಕಾಶಿವರೆಗೆ ಕಾಡಿನ ದಾರಿಲಿ ನಡೆಯೋದು ಅಂದರೆ ಅದು ತುಂಬಾನೇ ದೂರ. ವಯಸ್ಸಾಗಿದ್ದರಿಂದ ತಾಯಿ ಬೇಗ ಅಸ್ವಸ್ಥಳಾದ್ಲು. ಹಾಗಾಗಿ ತನ್ನ ಬೆನ್ನಿನ ಮೇಲೆ ಹೊತ್ಕೊಂಡು ಹೊರಟ. ಅವನ ಶಕ್ತಿ ಕಡಿಮೆಯಾಗ್ತಾ ಬಂತು. ಹಾಗಾಗಿ ಅವನು ಶಿವ ಶಿವ ಅಂತ ಜಪಿಸೋಕೆ ಶುರು ಮಾಡಿದ. ಆತ ಶಿವನಲ್ಲಿ ಬೇಡಿಕೊಂಡ, ಶಿವ, ಈ ಒಂದು ಪ್ರಯತ್ನದಲ್ಲಿ ನನ್ನ ಕೈ ಬಿಡಬೇಡ. ನನ್ನ ತಾಯಿ ಕೇಳಿದ ಒಂದೇ ಒಂದು ಆಸೆ ಇದೆ, ಇದನ್ನು ಪೂರೈಸುವ ಹಾಗೆ ಮಾಡು. ನಿನಗಾಗಿ ಬರ್ತಿದ್ದೀವಿ, ದಯವಿಟ್ಟು ನನಗೆ ಶಕ್ತಿ ಕೊಡು. ಹಾಗೆ ಮುಂದೆ ಸಾಗ್ತಾ ಇರುವಾಗ ಹಿಂದೆಯಿಂದ ಗಂಟೆ ಸದ್ದು ಕೇಳಿ ಬಂತು. ಒಂಟಿ ಎತ್ತಿನ ಒಂದು ಗಾಡಿ ಬರ್ತಾ ಇತ್ತು. ಅದರ ಗಂಟೆ ಸದ್ದು ಕೇಳಿಸಿತ್ತು. ಇದು ವಿಚಿತ್ರವಾಗಿತ್ತು. ಕರ್ನಾಟಕದಲ್ಲಿ ಹತ್ತಿರದ ಪ್ರಯಾಣಕ್ಕೆ ಮಾತ್ರ ಒಂಟಿ ಎತ್ತಿನ ಗಾಡಿ ಇರುತ್ತೆ. ದೂರದ ಪ್ರಯಾಣಕ್ಕೆ ಯಾವಾಗಲೂ 2 ಎತ್ತು ಇರುತ್ತವೆ. ಆದರೆ ಇವನಿಗೆ ಆಯಾಸ ಆಗಿದ್ದರಿಂದ ಈ ಸೂಕ್ಷ್ಮಗಳ ಬಗ್ಗೆ ಗಮನ ಕೊಡಲಿಲ್ಲ. ಗಾಡಿ ಓಡಿಸುವವನ ಮುಖ ಕಾಣಿಸಲಿಲ್ಲ. ತುಂಬ ಮಂಜು ಇತ್ತು ಮತ್ತು ಅವನು ಮುಸುಕನ್ನು ಹಾಕಿಕೊಂಡಿದ್ದ. ಇವನು ಗಾಡಿ ಓಡಿಸುವವನನ್ನ ಕೇಳಿಕೊಂಡ, ಸ್ವಾಮಿ, ನನ್ನ ತಾಯಿ ಅಸ್ವಸ್ಥಳಾಗಿದ್ದಾಳೆ. ಹೇಗಿದ್ರೂ ನಿಮ್ಮ ಗಾಡಿ ಖಾಲಿ ಇದೆ, ನಿಮ್ಮ ಜೊತೆ ಪ್ರಯಾಣಿಸಬಹುದಾ? ಅವನು ಸರಿ ಅಂದ. ಇಬ್ಬರೂ ಹತ್ಕೊಂಡ್ರು. ಗಾಡಿ ಮುಂದೆ ಸಾಕ್ತು. ಸ್ವಲ್ಪ ಸಮಯದ ನಂತರ ಕಾಡಿನ ದಾರಿಯಾದರೂ ಗಾಡಿ ತುಂಬ ನಯವಾಗಿ ಹೋಗುತ್ತಿರುವುದನ್ನು ಗಮನಿಸಿದ. ಪ್ರಯಾಣ ತುಂಬ ಬಿರುಸಾಗಿರಲಿಲ್ಲ. ಆಗ ಈ ವ್ಯಕ್ತಿ ಬಗ್ಗಿ ನೋಡ್ತಾನೆ. ಗಾಡಿಯ ಚಕ್ರಗಳು ತಿರುಗುತ್ತಿರಲಿಲ್ಲ, ಅವು ಸುಮ್ಮನೆ ನಿಂತಿದ್ವು. ಆದರೆ ಗಾಡಿ ಮುಂದೆ ಹೋಗ್ತಿತ್ತು. ಆಮೇಲೆ ಎತ್ತಿನ ಕಡೆ ನೋಡ್ತಾನೆ. ಅದು ಕೂತ್ಕೊಂಡಿತ್ತು, ಆದರೂ ಗಾಡಿ ಮುಂದೆ ಹೋಗ್ತಿತ್ತು. ಗಾಡಿ ಓಡಿಸೋನ ಕಡೆ ನೋಡಿದ. ಬರೀ ಮುಸುಕು ಮಾತ್ರ ಇತ್ತು, ಯಾರೂ ಇರಲಿಲ್ಲ. ತನ್ನ ತಾಯಿ ಕಡೆ ನೋಡಿದ. ಮೂರ್ಖ, ನಾವಾಗಲೇ ತಲುಪಿದ್ದೀವಿ, ಇನ್ನೆಲ್ಲೂ ಹೋಗಬೇಕಾಗಿಲ್ಲ, ಇದೇ ಆ ಜಾಗ, ನಾವಿನ್ನು ಹೊರಡೋಣ. ಎತ್ತು, ಗಾಡಿ, ಚಾಲಕ ಎಲ್ಲ ಮಾಯವಾದ್ರು. ಅವನ ತಾಯಿ ಅಲ್ಲೇ ತನ್ನ ದೇಹವನ್ನು ತ್ಯಜಿಸಿದ್ಲು. ಅವನು ಕಾಶಿಯಲ್ಲಿ ತನ್ನ ತಾಯಿಯ ಅಂತ್ಯ ಸಂಸ್ಕಾರ ಮುಗಿಸಿದ. ತನ್ನ ತಾಯಿಯ ಕೊನೆ ಆಸೆ ಈಡೇರಿಸಿ ವಿಶ್ವನಾಥನ ದರ್ಶನ ಮಾಡಿದ. ಅವನು ತನ್ನ ಊರಿಗೆ ಮರಳಿ ಬಂದ. ಜನರು ಇವನು ತಾಯಿನ ಎಲ್ಲೋ ಹೊತ್ತು ಹಾಕಿ ಬಂದಿದ್ದಾನೆ, ಇಷ್ಟು ಬೇಗ ಬಂದ ಅಂದರೆ ಇವನು ಕಾಶಿಗೆ ಹೋಗಿಲ್ಲ ಅಂದುಕೊಂಡ್ರು. ತಾಯಿನ ಎಲ್ಲಿ ಬಿಟ್ಟು ಬಂದೆ ಅಂದರು. ಇಲ್ಲ, ಅಲ್ಲಿಗೆ ಹೋಗಬೇಕಾಗಿಲ್ಲ, ನಮಗಾಗಿ ಶಿವನೇ ಬಂದ ಅಂದ. ಸುಳ್ಳು ಅಂದರು. ನೀವು ಏನು ಯೋಚಿಸುತ್ತೀರಿ ಅನ್ನೋದು ಮುಖ್ಯ ಅಲ್ಲ, ಅವನು ಬಂದ ಅಷ್ಟೇ. ನನ್ನ ಜೀವನ ಬೆಳಗ್ತು, ನನ್ನೊಳಗೆ ಅದು ಗೊತ್ತಿದೆ, ನಿಮಗೆ ಗೊತ್ತಿಲ್ಲ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಆಗ ಅವರಂದರು, ಸರಿ, ಏನಾದರೂ ತೋರಿಸು, ನಿಜಕ್ಕೂ ಶಿವನನ್ನು ನೋಡಿದೆ ಅಂತ, ಅವನು ನಿಮಗಾಗಿ ಬಂದ ಅನ್ನೋದಕ್ಕೆ ಏನಾದರೂ ತೋರಿಸು. ಅವನಂದ, ನಂಗೊತ್ತಿಲ್ಲ, ಯಾಕಂದರೆ ನಾನು ಅವನನ್ನು ನೋಡಲಿಲ್ಲ. ನಾನೊಂದು ಮುಸುಕನ್ನು ನೋಡಿದೆ ಅಷ್ಟೇ. ಅಲ್ಲಿ ಯಾವುದೇ ಮುಖ ಇರಲಿಲ್ಲ, ಏನೂ ಇರಲಿಲ್ಲ, ಅದು ಖಾಲಿ ಇತ್ತು. ಅವನು ಸುಮ್ಮನೆ ಹೀಗೆ ಕೂತಿದ್ದ ಅಂತ ಹೇಳ್ತಾ ಇವನು ಅದೇ ಥರ ಕೂತ. ದಿಢೀರನೆ ಎಲ್ಲರೂ ಬರೀ ಬಟ್ಟೆನ ಮಾತ್ರ ನೋಡಿದ್ರು, ಇವನು ಅಲ್ಲಿ ಇರಲಿಲ್ಲ. ಇವನು ದಕ್ಷಿಣ ಭಾರತದ ಒಬ್ಬ ಮಹಾನ್ ಜ್ಞಾನಿಯಾದ. ಎಲ್ಲೇ ಹೋದರೂ ಜನರು ಅವನನ್ನು ಖಾಲಿ ಮುಖದವ ಅಂತ ಗುರುತಿಸಿದರು. ಭಕ್ತಿ ಎಂದರೆ ಕರಗಿ ಹೋಗೋಕೆ ಒಂದು ದಾರಿ ಹುಡ್ಕೊಂಡಿದ್ದೀರಾ ಅಂತ. ನೀವು ಏನನ್ನೇ ಆರಿಸಿಕೊಂಡಿರಲಿ, ಒಬ್ಬ ದೇವಪುರುಷ, ಒಬ್ಬ ಮಹಿಳೆ ಅಥವಾ ಮಗು ಅಥವಾ ನಿಮ್ಮ ಜೀವನದ ಯಾವುದೇ ವಿಷಯ ಆಗಿರಲಿ, ಆದರೆ ಒಂದಂತೂ ಸ್ಪಷ್ಟ, ಯಾವುದಕ್ಕೂ ಸಮರ್ಪಿಸಿಕೊಂಡಿರದೇ ಇದ್ದರೆ
ಯಾರೂ ತಮ್ಮ ಜೀವನದಲ್ಲಿ ಯಾವ ಮಹತ್ವಪೂರ್ಣವಾದದ್ದನ್ನು ಮಾಡೋದಕ್ಕೆ ಆಗಲ್ಲ. ಭಕ್ತಿ ಇಲ್ಲದೆ ನಿಜವಾದ ರೂಪಾಂತರಣೆ ಇಲ್ಲ. ಭಕ್ತಿ ಇಲ್ಲದೆ ಒಬ್ಬ ಮನುಷ್ಯ ಪೂರ್ತಿ ಸಶಕ್ತನಾಗುವುದಿಲ್ಲ. ಭಕ್ತಿ ಅನ್ನೋದನ್ನು ಪ್ರತಿಯೊಬ್ಬ ಮಾನವನೂ ಅನುಭವಿಸಬೇಕು. ಭಕ್ತಿ ಎನ್ನುವುದು ನಿಮಗೆ ಆಯ್ಕೆಯೇ ಇಲ್ಲದ ಒಂದು ಪ್ರೇಮ ಪ್ರಸಂಗ. ನೀವು ಅದರಲ್ಲಿ ಲೀನವಾಗ್ತೀರಾ, ಅದರಲ್ಲಿ ವಿಲೀನವಾಗಿ ಬಿಡ್ತೀರಾ. ಧನ್ಯವಾದಗಳು.